ಮತ್ತೊಮ್ಮೆ ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಚಂದ್ರ. ಇವತ್ತಿನ ಸಂಚಿಕೆಯಲ್ಲಿ ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದಾದ ರಾಮಾಯಣ ಅಂದರೆ ರಾಮಾಯಣದ ಅರ್ಥ ಹಾಗೂ ಅದರ ಸಾರಾಂಶಗಳನ್ನು ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾನು ಪ್ರಯತ್ನವನ್ನು ಮಾಡುತ್ತೇನೆ. ಅಂದರೆ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಮುಖ್ಯವಾದದ್ದು. ಈ ಬ್ರಹ್ಮತ್ವ ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಿದೆ. ರಾಮಾಯಣವನ್ನು ತತ್ಪುರುಷ ಸಮಾಸವೇಗ ವಿಭಜಿಸಿದ್ದಾರೆ. ಅಂದರೆ ರಾಮನ ಪ್ಲಸ್ ಆಯನ ರಾಮಾಯಣ ಎಂದು ಕರೆಯುತ್ತಾರೆ. ರಾಮನ ಇತಿಹಾಸ ಎಂಬ ಅರ್ಥವನ್ನು ಕೊಡುತ್ತದೆ. ರಾಮಾಯಣವು ಶ್ಲೋಕಗಳಿಂದ ಕೂಡಿದೆ, ಕಾಂಡಗಳಿಂದ ಕೂಡಿದೆ. ರಾಮಾಯಣದ ಕಥೆಯು ಮುಖ್ಯವಾಗಿ ಅಯೋಧ್ಯೆಯ ಸೂರ್ಯವಂಶದ ರಾಜಪುತ್ರ ರಾಮ, ಆತನ ಮಡದಿ ಸೀತೆ ಹಾಗೂ ಸೀತೆಯ ಅಪಹರಣ ಮಾಡಿದ ರಾವಣನ ಸಂಹಾರ ಕುರಿತಾಗಿದೆ. ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಈ ಕಾವ್ಯ ರಾಮನ ಮಕ್ಕಳಾದ ಲವಕುಶರಿಂದ ಪ್ರಚಲಿತವಾಗಿದೆ. ಪ್ರಾಚೀನ ಭಾರತದ ಪ್ರಮುಖ ಸಾಹಿತ್ಯಿಕ ಕೃತಿಗಳಲ್ಲೊಂದಾದ ರಾಮಾಯಣವು ಭಾರತದ ಉಪಖಂಡದ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದೆ. ರಾಮನ ಕಥೆಯು ಅನೇಕ ಭಾಷೆಗಳಲ್ಲಿ ನಂತರದ ಬಹಳಷ್ಟು ಸಾಹಿತ್ಯಿಕ ಸ್ಫೂರ್ತಿಯಾಯಿತು ಎಂದು ಹೇಳಬಹುದು. ಅಂದರೆ ಈ ಹಿಂದೂ ಧರ್ಮದಲ್ಲಿ ಬರುತ್ತದೆ. ಲೇಖಕರು ಇದನ್ನು ವಾಲ್ಮೀಕಿ ಎಂಬ ಲೇಖಕರು ಇದನ್ನು ಬರೆಸಿದ್ದಾರೆ, ಅಂದರೆ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅಂದರೆ ಪ್ರಮುಖವಾಗಿ ಹೇಳುವುದಾದರೆ ರಾಮಾಯಣದ ಇತಿವೃತ್ತ ಎಂಬ ಒಂದು ಕಲ್ಪನೆಯನ್ನು ನಾವು ನಿಮಗೆ ತಿಳಿಸಬಹುದು. ಅಂದರೆ ಇತ್ತೀಚಿನ ಸಂಶೋಧನೆಗಳಂತೆ ರಾಮಾಯಣದ ರಚನಾ ಕಾಲ ಕ್ರಿಸ್ತಶಕ 5ನೇ ಶತಮಾನದಿಂದ ಕ್ರಿಸ್ತಪೂರ್ವ 1ನೇ ಶತಮಾನದವರೆಗೂ ನಿರ್ಧರಿಸಲಾಗಿದೆ. ಈ ಕಾಲವು ಮಹಾಭಾರತದ ಮೊದಲ ಆವೃತ್ತಿಗಳಿಗೆ ಹತ್ತಿರವಾದ ಕಾಲ ಎಂದು ಹೇಳಲಾಗುತ್ತದೆ. ಆದರೆ ಬೇರೆ ಪೌರಾಣಿಕಗಳಂತೆ ಈ ಕಾವ್ಯವು ಅನೇಕ ಮಾರ್ಪಾಡುಗಳಿಗೆ ಒಳಗಾಗಿರುವುದರಿಂದ ಇದರ ನಿಖರವಾದ ಕಾಲ ಊಹಿಸುವುದು ಕಷ್ಟವಾಗಿದೆ. ರಾಮಾಯಣವು ಸಂಸ್ಕೃತ ಕಾವ್ಯದ ಮೇಲೆ ಶ್ಲೋಕದ ಹೊಸ ಛಂದಸ್ಸಿನಿಂದಾಗಿ ಬಹುಮುಖ್ಯ ಪ್ರಭಾವವನ್ನು ಬೀರಿದೆ. ಇದು ಪುರಾತನ ಹಿಂದೂ ಕೃಷಿಗಳು, ಬೋಧನೆಗಳು, ಕಥಾ ಮಾಧ್ಯಮ ಮತ್ತು ಮೂಲಕ ಹಾಗೂ ತಾತ್ವಿಕ ಮತ್ತು ಭಕ್ತಿ ಸಂಬಂಧಿತ ಚರ್ಚಾ ಭಾಗಗಳನ್ನು ಒಳಗೊಂಡಿದೆ. ರಾಮ, ಸೀತೆ, ಲಕ್ಷ್ಮಣ, ಭರತ, ಹನುಮಂತ ಮತ್ತು ಕಥೆಯ ಖಳನಾಯಕನಾದ ರಾವಣ ಈ ಎಲ್ಲ ಪಾತ್ರಗಳು ಭಾರತದ ಸಾಂಸ್ಕೃತಿಕ ಪ್ರಜ್ಞೆಯ ಭಾಗವಾಗಿದೆ. ರಾಮಕಥೆಯಿಂದ ಪ್ರಭಾವಗೊಂಡ ಪ್ರಮುಖರೆಂದರೆ 12ನೇ ಶತಮಾನದ ಹಿಂದಿ ಕವಿ ತುಳಸಿದಾಸರು ಹಾಗೂ ತಮಿಳು ಕವಿ ಕಂಬ ಹಾಗೂ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ರಾಮಾಯಣ ದರ್ಶನಂ ಎಂಬ ಕಾವ್ಯನಾಮವನ್ನು ಬರೆದಿದ್ದಾರೆ. ಇದರಿಂದ ರಾಮಕಥೆಯಿಂದ ಪ್ರಭಾವಗೊಂಡವರು ಇವರು ಎಂದು ಹೇಳಬಹುದು. ರಾಮಾಯಣ ಕೇವಲ ಹಿಂದೂ ಧಾರ್ಮಿಕ ಕೃತಿಯಾಗಿ ಉಳಿದಿಲ್ಲ. 8ನೇ ಶತಮಾನದಿಂದ ಅನೇಕ ಭಾರತೀಯ ವಸಾಹತುಗಳು ಆಗ್ನೇಯ ಏಷ್ಯಾದಲ್ಲಿ ಏರ್ಪಟ್ಟಾಗ ರಾಮಾಯಣದ ಕಥೆ ವಿವಿಧ ರೂಪಾಂತರಗಳ ಮೂಲಕ ಆ ದೇಶಗಳಿಗೂ ಹರಡಿತು. ಈ ಪ್ರದೇಶದಲ್ಲಿ ಕೆಕ್, ಮಜಪಾಯಿ, ಶೈಲೇಂದ್ರ, ಚಂಪಾ, ಶ್ರೀವಿಜಯ ಮೊದಲಾದ ಕೆಲವು ಮುಖ್ಯ ಭಾರತೀಯ ಸಾಮ್ರಾಜ್ಯಗಳು ಸ್ಥಾಪಿಸಲ್ಪಟ್ಟವು. ಇವುಗಳಲ್ಲಿ ಮೂಲಕ ರಾಮಾಯಣ ಇಂಡೋನೇಷಿಯಾ, ಜಾವಾ, ಸುಮತ್ರಾ ಮತ್ತು ಬೋರ್ನಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷಿಯಾ, ವಿಯೆಟ್ನಾಂ ಮತ್ತು ಓಲಾಸ್ಗಳಲ್ಲಿ ಸಾಹಿತ್ಯ, ಶಿಲ್ಪಕಲೆ ಮತ್ತು ನಾಟಕ ಮಾಧ್ಯಮಗಳಲ್ಲಿ ವ್ಯಕ್ತವಾಗಿದೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಈ ರಾಮಾಯಣದ ರಚನಾ ಬಗ್ಗೆನ ಒಂದಿಷ್ಟು ಮಾಹಿತಿಯನ್ನು ಹೇಳುವುದಾದರೆ, ರಾಮಾಯಣಗಳಲ್ಲಿ ಹಳೆಯದು, ಹೆಚ್ಚು ಜನರು ಓದುವಂಥದ್ದು ಆದ ವಾಲ್ಮೀಕಿ ರಾಮಾಯಣವು ಅನೇಕ ಸಂಸ್ಕೃತಿಗಳಲ್ಲಿ ಬಳಕೆಯಲ್ಲಿರುವ ಅನೇಕ ರಾಮಾಯಣದ ಆವೃತ್ತಿಗಳಿಗೆ ಆಧಾರವಾಗಿದೆ. ಈ ಕೃತಿಯ ಅನೇಕ ಪೂರ್ಣ ಮತ್ತು ಅಪೂರ್ಣ ಹಸ್ತಪ್ರತಿಗಳಲ್ಲಿ ಉಳಿದುಕೊಂಡು ಬಂದಿದೆ. ಅವುಗಳಲ್ಲಿ ಅತ್ಯಂತ ಹಳೆಯದು 11ನೇ ಶತಮಾನದ್ದು ವಾಲ್ಮೀಕಿ ರಾಮಾಯಣ. ಪ್ರಸ್ತುತ ಪ್ರತಿಯು ಉತ್ತರ ಭಾರತದ ಹಾಗೂ ದಕ್ಷಿಣ ಭಾರತದ 2 ಪ್ರಾದೇಶಿಕ ಆವೃತ್ತಿಗಳಲ್ಲಿ ರೂಪದಲ್ಲಿ ನಮಗೆ ಲಭ್ಯವಾಗುತ್ತದೆ. ವಾಲ್ಮೀಕಿ ರಾಮಾಯಣವನ್ನು ರಾಮನ ಜನ್ಮದಿಂದ ಹಿಡಿದು ಅವನ ಅವತಾರ ಮತ್ತು ಸಮಾಪ್ತಿಯವರೆಗೂ ಜೀವನವನ್ನು ಸಾಮಾನ್ಯವಾಗಿ 7 ಖಂಡಗಳಾಗಿ ವಿಭಜಿಸಲಾಗುತ್ತದೆ. ಅವುಗಳೆಂದರೆ ಬಾಲಖಂಡ. 1ನೇದಾಗಿ ಬಾಲಖಂಡ. ರಾಮನ ಜನನ, ಬಾಲ್ಯ, ವನವಾಸಕ್ಕೆ ಹೋಗುವ ಮುನ್ನ ಅಯೋಧ್ಯೆಯಲ್ಲಿ ರಾಮ ಕಳೆದ ದಿನಗಳು. ವಿಶ್ವಾಮಿತ್ರನ ಕೋರಿಕೆಯಂತೆ ರಾಕ್ಷಸರನ್ನು ಸಂಹರಿಸಲು ಅವನೊಡನೆ ರಾಕ್ಷಸರನ್ನು ಅರಣ್ಯಕ್ಕೆ ತೆರಳುವುದು, ಸೀತಾ ಸ್ವಯಂವರ ಮತ್ತು ಈ ಘಟನೆಗಳನ್ನು ಇದು ಒಳಗೊಂಡಿದೆ. ಅಂದರೆ ಬಾಲಖಂಡ ಎಂಬ ಮೊದಲನೇ ಭಾಗ ಈ ಅಂಶಗಳನ್ನು ಒಳಗೊಂಡಿದೆ. 2ನೇದಾಗಿ ಹೇಳುವುದಾದರೆ ಅಯೋಧ್ಯ ಕಾಂಡ. ಈ ಭಾಗದಲ್ಲಿ ಕೈಕೆಯು ದಶಾವತಾರನ ಕೆಳಕೊಂಡಿದ್ದು 3 ವರಗಳಿಂದ ರಾಮನಿಗೆ ವನವಾಸವಾಗುತ್ತದೆ. ದಶರಥನು ಪುತ್ರ ಶೋಕವನ್ನು ತಾಳಲಾರದೆ ಮರಣ ಹೊಂದುತ್ತಾನೆ. ಈ ಒಂದು ಕಾಂಡವನ್ನು ಅಯೋಧ್ಯ ಕಾಂಡ ಎಂದು ಕರೆಯುತ್ತಾರೆ. 3ನೇದಾಗಿ ಅರಣ್ಯಕಾಂಡ. ವನವಾಸದಲ್ಲಿ ರಾಮನ ಜೀವನ, ಸೀತೆಯ ಅಪಹರಣ. ಈ ಭಾಗದಲ್ಲಿ ಈ ಅಂಶವನ್ನು ಹೇಳಲಾಗಿದೆ. 4ನೇದಾಗಿ ಕಿಷ್ಕಿಂಧ ಕಾಂಡ. ಸೀತೆಯನ್ನು ಅರಸುತ್ತಾ ರಾಮ ಕಿಷ್ಕಿಂಧ ಎಂಬ ವಾನರ ಸಾಮ್ರಾಜ್ಯಕ್ಕೆ ಬರುತ್ತಾನೆ. ಅಲ್ಲಿ ಅವನಿಗೆ ಸುಗ್ರೀವ, ಹನುಮಂತ ಮುಂತಾದ ಕಪಿವೀರರಿಗೆ ಗೆಳೆತನವಾಗುತ್ತದೆ. ವಾನರ ಸೈನ್ಯವನ್ನು ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಇದನ್ನು ಕಿಷ್ಕಿಂಧ ಕಾಂಡ ಎಂದು ಕರೆಯುತ್ತಾರೆ. ಸುಂದರಕಾಂಡ. ಹನುಮಂತನ ಬಗೆಗಿನ ವಿವರಗಳಿವೆ. ಹನುಮಂತನಿಗೆ ಇನ್ನೊಂದು ಹೆಸರು ಸುಂದರೇ ಎಂದು
ಕರೆಯುತ್ತಾರೆ. ಈ ಭಾಗಕ್ಕೆ ಸುಂದರಕಾಂಡ ಎಂಬ ಹೆಸರು ಬಂದಿದೆ. ಹನುಮಂತ ಸಮುದ್ರ ಲಂಘನ ಮಾಡಿ ಲಂಕೆಯನ್ನು ಪ್ರವೇಶಿಸುತ್ತಾನೆ. ಸೀತೆಯು ರಾವಣನ ರಾಜ್ಯದಲ್ಲಿರುವ ಅಶೋಕವನದಲ್ಲಿ ಇರುವ ವಿಷಯವನ್ನು ರಾಮನಿಗೆ ತಿಳಿಸುತ್ತಾರೆ. ಸ್ನೇಹಿತರೆ, ಆರನೇದಾಗಿ ಯುದ್ಧಕಾಂಡ. ಈ ಭಾಗದಲ್ಲಿ ರಾವಣರ ಯುದ್ಧದಲ್ಲಿ ರಾವಣ ಸಂಹಾರದ ನಂತರ ರಾಮ ತನ್ನ ಪರಿವಾರದೊಡನೆ ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಅಲ್ಲಿ ರಾಮ ಪಟ್ಟಾಭಿಷೇಕ ನಡೆಯುವುದರ ಕುರಿತಾಗಿ ವರ್ಣನೆಗಳನ್ನು ಮಾಡುವ ಖಂಡವೇ ಯುದ್ಧಕಾಂಡ ಎಂದು ಕರೆಯಬಹುದು. ಏಳನೇದಾಗಿ ಉತ್ತರಾಖಂಡ. ರಾಮ ಸೀತೆ ವನವಾಸದ ನಂತರ ಅಯೋಧ್ಯೆಯಲ್ಲಿ ಕಳೆದ ದಿನಗಳು. ಅಗಸನ ಮಾತಿನ ಕಾರಣದಿಂದಾಗಿ ಸೀತೆಯನ್ನು ರಾಮ ಕಾಡಿಟ್ಟುಕೊಂಡು ಕಾಲಾಂತರಗಳಿಂದ ರಾಮಾವತಾರ ಸಂತಾಪ್ತಿಗೊಳ್ಳುವ ವಿವರಗಳನ್ನು ಈ ಉತ್ತರಾಖಂಡದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ವಾಲ್ಮೀಕಿ ರಾಮಾಯಣದ ಮೊದಲ ಮತ್ತು ಕಡೆಯ ಕಾಂಡಗಳನ್ನು ವಾಲ್ಮೀಕಿಯ ಬರೆದಿರುವುದರ ಬಗ್ಗೆ ಸಂದೇಹಗಳಿವೆ. ಈ ಎರಡೂ ಅಧ್ಯಾಯಗಳು ಮತ್ತು ಉಳಿದ ಭಾಗಗಳ ನಡುವೆ ಶೈಲಿಯಲ್ಲಿ ವ್ಯತ್ಯಾಸ ಮತ್ತು ಕಥೆಯನ್ನು ಅನೇಕ ವಿರೋಧಾಭಾಸಗಳಿದ್ದರೂ ಈ ಎರಡೂ ಅಧ್ಯಾಯಗಳು ಕೃತಿಯೇ ಬೇರ್ಪಡಿಸಲಾಗದ ಅಂಗ ಎಂದು ಅನೇಕ ತಜ್ಞರು ಅಭಿಪ್ರಾಯವನ್ನು ಪಡಲಾಗಿದೆ. ರಾಮಾಯಣದಲ್ಲಿ ಕಂಡುಬರುವ ರಾಮನ ಜನ್ಮ, ಅವನ ದೈವ ಅಂಶ ಮತ್ತು ರಾಮನ ಕುರಿತಾದ ದಂತಕಥೆಗಳು ಅನೇಕ ಪೌರಾಣಿಕ ಅಂಶಗಳು ಬಹುಭಾಗ ಈ ಎರಡು ಅಧ್ಯಯನಗಳಲ್ಲಿ ಕಂಡುಬರುತ್ತವೆ ಎಂದು ತಿಳಿಯಬಹುದು. ಇದರಲ್ಲಿ ರಾಮಾಯಣದ ಪ್ರಮುಖ ನೀತಿ ಪಾಠಗಳೆಂದು ಕರೆಯುವ ಪ್ರಮುಖ ಅಂಶಗಳನ್ನು ನಾನು ಹೇಳಲು ಇಚ್ಛೆಯನ್ನು ಮಾಡುತ್ತೇನೆ. ವಾಲ್ಮೀಕಿಯು ತನ್ನ ರಾಮಾಯಣದಲ್ಲಿ ರಾಮನ ಮೂಲಕ ಮಾನವನ ಬಾಳುವೆಯ ರೀತಿಯ ಕುರಿತ ತನ್ನ ನೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಜೀವನವು ಕ್ಷಣಭಂಗೂರವಾಗಿದ್ದು ಭೋಗಲಾಸುತ್ತಾನೆ. ಜೀವನವನ್ನು ಕ್ಷಣಭಂಗೂರವಾಗಿ ಭೋಗಲಾಸೆಯೇ ನೀತಿಯು ಅರ್ಥಹೀನವಾಗುತ್ತದೆ. ಆದರೆ ಹಾಗೆಂದು ಯಾವುದೇ ವ್ಯಕ್ತಿಯು ಪುರಾತನ ಶಾಸ್ತ್ರಗಳಲ್ಲಿ ಹೇಳಿದ ಹಕ್ಕು ಬಾಧ್ಯತೆಗಳಿಗೆ ವಿಮುಖನಾಗಬಾರದು. ವೇದದಲ್ಲಿ ಉಕ್ತವಾದದ್ದೇ ಧರ್ಮ. ವ್ಯಕ್ತಿಯು ಧರ್ಮವನ್ನು ಧರ್ಮಕ್ಕಾಗಿ ಪಾಲಿಸಬೇಕೇ ಹೊರತು ಅದರಿಂದ ಉಂಟಾಗುವ ಲಾಭ ನಷ್ಟಗಳಿಗಾಗಿ ಎಲ್ಲ ಎಂಬುದು ಅವನ ಅಭಿಪ್ರಾಯ. ಇಂಥ ಧರ್ಮ ಪಾಲನೆಯಿಂದ ಲೋಕದಲ್ಲೂ ಪರಲೋಕದಲ್ಲೂ ವ್ಯಕ್ತಿಯ ಕಲ್ಯಾಣವಾಗುವುದು. ಅಷ್ಟೇ ಅಲ್ಲದೆ ಯಾವುದೇ ಮಾತು ಕೊಡುವ ಮೊದಲೇ ಪರಿಣಾಮಗಳನ್ನು ಕುರಿತು ಯೋಚಿಸಬೇಕು ಮತ್ತು ಒಮ್ಮೆ ಮಾತು ಕೊಟ್ಟ ಮೇಲೆ ಎಷ್ಟೇ ಕಷ್ಟವಾಗಲಿ ಅದನ್ನು ಉಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ರಾಮಾಯಣ ಒತ್ತು ಕೊಡುತ್ತದೆ. ನಾರದ ಮುನಿಯು ಇಡೀ ರಾಮಾಯಣವನ್ನು ಸ್ವಲ್ಪದಲ್ಲಿಯೇ ವಾಲ್ಮೀಕಿಗೆ ಹೇಳಿದ ಸಂಕ್ಷಿಪ್ತ ರಾಮಾಯಣವು ವಾಲ್ಮೀಕಿ ರಾಮಾಯಣದ ಮೊದಲ ಸರ್ಗವಾಗಿದೆ. ನಾರದರು ಆದರ್ಶ ಮನುಷ್ಯ 12 ಗುಣಗಳನ್ನು ಪಟ್ಟಿ ಮಾಡಿ ರಾಮನು ಈ ಎಲ್ಲ ಗುಣಗಳನ್ನು ಹೊಂದಿದೆ, ಸಂಪೂರ್ಣ ಮಾನವನು ಎಂದು ಹೇಳುತ್ತಾನೆ. ವಾಲ್ಮೀಕಿಯ ಅವನನ್ನು ತನ್ನ ಕಥೆಯಲ್ಲಿ ಒಬ್ಬ ಅತಿಮಾನವ ಎಂದು ಚಿತ್ರಿಸದೆ ಎಲ್ಲ ಗುಣ ದೋಷಗಳಿಂದ ಕೂಡಿ ನೈತಿಕ ಸಂದಿಗ್ಧಗಳನ್ನು ಅವುಗಳಲ್ಲಿ ಧರ್ಮವನ್ನು ಅನುಸರಿಸಬಹುದು ಎಂಬ ಗೆದ್ದ ಒಬ್ಬ ಸಹಜ ಮಾನವನಿಗಾಗಿ ಚಿತ್ರಿಸಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಕಥಾನಾಯಕನ ಪರಿಶುದ್ಧ ಚಾರಿತ್ರ್ಯದ ಬಗ್ಗೆ ಸಂಶಯವನ್ನುಂಟು ಮಾಡುವ ಅನೇಕ ಸಂದರ್ಭಗಳಿವೆ. ಅವುಗಳೆಂದರೆ ತನ್ನ ರಾಜ್ಯವನ್ನು ಮರಳಿ ಪಡೆಯಲು ಸುಗ್ರೀವನಿಗೆ ಸಹಾಯ ಮಾಡಲು ವಾಲಿಯನ್ನು ಮರದ ಮರೆಯಿಂದ ರಾಮನು ಕೊಲ್ಲುವುದು ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿದೆ. ಸೀತೆಯು ರಾವಣನ ಸೆರೆಯಿಂದ ಬಿಡುಗಡೆ ಹೊಂದಿದ ಆಗ್ನೇಯವನ್ನು ಪ್ರವೇಶಿಸಿ ತನ್ನ ಪರಿಶುದ್ಧತೆಯನ್ನು ಸಿದ್ಧ ಮಾಡುವಂತೆ ರಾಮನು ಅವಳನ್ನು ಬಲವಂತಪಡಿಸುತ್ತಾನೆ ಎಂದು ಹೇಳಬಹುದು. ನಂತರ ಶೂದ್ರ ಶಂಭುಕನು ಸಮಾಜದ ಕೆಳವರ್ಗದಲ್ಲಿದ್ದು ಯೋಗಿಗಳಂತೆ ತಪಸ್ಸನ್ನು ಮಾಡಿದ್ದಕ್ಕಾಗಿ ರಾಮನು ಕೊಲ್ಲುವನು. ಇವು ಮತ್ತು ಉಳಿದ ಅನೇಕ ಇಂಥ ರಾಮಾಯಣದಲ್ಲಿ ಪ್ರಸಂಗಗಳು ಕಥಾನಾಯಕನಾದ ರಾಮನ ಮನುಷ್ಯನ ಸಹಜ ಗುಣಗಳನ್ನು ತೋರಿಸಿ ಕಥೆಯ ಮೂಲ ನೀತಿಯಾಗಿರುವ ಮನುಷ್ಯನು ಸತ್ಯ ಮಾರ್ಗವನ್ನು ಅನುಸರಿಸಲು ಅತಿ ಮಾನವನು ಇರೋದ ಅವಶ್ಯಕವಿಲ್ಲ ಎಂಬುದರ ಬಗ್ಗೆ ತಿಳಿಸಲಾಗಿದೆ. ರಾಮಾಯಣದ ಪ್ರಮುಖ ಗುರುತುಗಳನ್ನು ನಾವು ಹೇಳುವುದಾದರೆ ಹಂಪೆಯ ಹತ್ತಿರ ಇರುವ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳ ನಡುವೆ ಸುಗ್ರೀವನ ಗುಹೆ ಎಂದು ಹೆಸರಾದ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಬಣ್ಣ ಬಣ್ಣದ ಗುರುತುಗಳಿವೆ ಹಾಗೂ ಈ ಸ್ಥಳವು ಸುಂದರ ಕಾಂಡದಲ್ಲಿನ ಕಿಷ್ಕಿಂಧೆಯ ವರ್ಣನೆಯಂತೆ ಇದೆ. ರಾಮನು ಹನುಮಂತನನ್ನು ಇಲ್ಲಿ ಭೇಟಿಯಾದನೆಂದು ಹೇಳುತ್ತಾರೆ. ಈ ಸ್ಥಳದಲ್ಲಿ ಸುಪ್ರಸಿದ್ಧ ಅಜರಾಮನ ಮತ್ತು ರಾಮನ ದೇವಾಲಯ ಇದೆ ಎಂದು ಹೇಳಬಹುದು. ಮೂರನೇದಾಗಿ ಅಯೋಧ್ಯ ರಾಮ ಮಂದಿರ ಹಾಗೂ ರಾಮ ಸೇತುವೆ ಇವುಗಳನ್ನೇ ರಾಮಾಯಣದ ಪ್ರಮುಖ ಗುರುತುಗಳು ಎಂದು ಹೇಳಬಹುದು. ಸ್ನೇಹಿತರೆ, ಮತ್ತೊಂದು ಮಾಹಿತಿಯನ್ನು ಮತ್ತೊಂದು ವಿಷಯಗಳಂತೆ ನಾವು ಮತ್ತೊಮ್ಮೆ ಬರುತ್ತೇವೆ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರಗಳು.